ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಹಿಂದೂಪುರ ಹತ್ರ ಇರೋ ಕೊಟ್ಪಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಚೌಡೇಶ್ವರಿ ತಾಯಿ ಇರ್ತಾರೆ. ಗುಡಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಒಳಗಡೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಮತ್ತು ದರ್ಶನ ಸ್ವಲ್ಪ ಲೇಟ್ ಆಯಿತು. ನೋಡಿ ಎಷ್ಟು ಪೂಜೆಗಳು ನಡೀತಾ ಇದೆ, ಎಷ್ಟು ಜನ ಇದ್ದಾರೆ ಅಂತ. ನಾವು ಕಾಯಿ ಹೊಡೆದ್ಬಿಟ್ಟು ಮತ್ತು ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ದೇವರು ಇಲ್ಲಿ ಕಲ್ಲಿಗೆ ಕೈ ಮುಗಿದು ಮತ್ತು ನಾವು ಗರ್ಭಗುಡಿ ಒಳಗಡೆ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಮ್ಮದಂತೂ ಇವರೆಲ್ಲ ಹೋಗೋ ತನಕ ಪೂಜೆನೇ ಆಗಲಿಲ್ಲ. ಕ್ಯೂವಲ್ಲಿ ಒಳಗಡೆ ಫುಲ್ಲು ಸೆಕೆಗೆ ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿಗೂ ಇಷ್ಟು ಜನದಲ್ಲೂ ದೇವ್ರು ನೋಡೋದೇ ಒಂದು ಚೆಂದ ಅಲ್ವಾ. ಮನಸ್ಸಿಗೆ ಒಂಥರ ಪ್ರಶಾಂತವಾಗಿರುತ್ತೆ. ನೋಡಿ ದೇವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಹಿಂಗೆ ದರ್ಶನ ಮಾಡ್ಕೊಂಬಿಡ್ರಿ ಅಲ್ಲಿಂದನೇ. ನಮ್ಮದು ದರ್ಶನ ಆಯಿತು, ಪೂಜೆ ಆಯಿತು. ನಾವು ನೆಕ್ಸ್ಟ್ ಇವಾಗ ದೇವ್ರು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನೋಡಿ ನೀವು ನೋಡಿ ಈಗ. ಮತ್ತು ದೇವ್ರ ಪೂಜೆ ಎಲ್ಲ ಇಸ್ಕೊಂಡು ಒಂದು ನಿಂಬೆಹಣ್ಣು ಕೊಡ್ತಾರೆ ದೇವ್ರ ಹತ್ರ ಇಟ್ಟಿರೋದು. ಎಲ್ಲ ಕಾಯಿ ಮತ್ತು ನಮ್ಮದೆಲ್ಲ ಇಸ್ಕೊಂಡು ಬಂದ್ವಿ. ಈಚೆ ಬಂದು ದೇವ್ರ ಗುಡಿ ಒಂದು ಸುತ್ತ ಹಾಕಿ ನೋಡಿ ಲಯ ಎಷ್ಟು ಹಠ ಮಾಡ್ತಾಯಿದ್ದಾಳೆ ನೋಡಿ. ಕೆಳಗಡೆ ಬಿಟ್ಟಿರಿದ್ರೆ ಫುಲ್ ಕಾಲೆಲ್ಲ ಹೊಡಿತಾ ಇದ್ದಾಳೆ ಎತ್ಕೋಬೇಕು ಅಂತ. ಮತ್ತು ಅವ್ರ ಅಪ್ಪ ಬಂದು ಎತ್ಕೊಂತು. ಮತ್ತು ನಾವು ಈಚೆ ಬಂದು ಹೋಗ್ತಾ ಇದ್ದೀವಿ ಈಗ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಹಿಂದೂಪುರಕ್ಕೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ನನ್ನದು ಸೀರೆ ಇತ್ತು ಹೊಲ್ಸೋಣ ಅಂತ ಹೋಗ್ತಾ ಇದ್ದೀವಿ ಬ್ಲೌಸ್ ಹೊಲ್ಸೋಕ್ಕೆ. ಇದು ನೋಡಿ, ಇದು ಗಾಯತ್ರಿ ಟೈಲರ್ಸ್ ಅಂತ. ಇದು ಬಂದು ಹಿಂದೂಪುರದಲ್ಲಿ ಗಾಂಧಿ ಸರ್ಕಲಲ್ಲಿರೋದು. ಇವ್ರು ತುಂಬ ಚೆನ್ನಾಗಿ ಹೊಲಿತಾರೆ. ನಾವು ಹೇಳಿ ಟೈಮ್ ಕರೆಕ್ಟಾಗಿ ಕೊಟ್ಬಿಡ್ತಾರೆ. ಬ್ಲೌಸಸ್ ಮಾತ್ರ ನೀವು ಯಾವ ಡಿಸೈನನ್ನು ಹೇಳಿ ನೋಡಿ. ಅಂಗಡಿ ಇದು ನೋಡಿ ಚೆನ್ನಾಗಿದೆ. ಎಷ್ಟು ಡ್ರೆಸ್ಸಸ್ ಹೊಲಿತಾರೆ ಗೊತ್ತಾ. ನಮ್ಮ ಟೈಮಿಗೆ ಮಾತ್ರ ಮಿಸ್ ಮಾಡಲ್ಲ, ಕರೆಕ್ಟ್ ಟೈಮಿಗೆ ಕೊಟ್ಬಿಡ್ತಾರೆ. ಅಮೌಂಟು ಅಷ್ಟೇ ಅಫೋರ್ಡಬಲಲ್ಲಿರುತ್ತೆ. ನಮ್ಮ ರೇಂಜಿಗೆ ನಾವು ಯಾವ ಥರ ಹೇಳಿದ್ರೆ ಆ ಥರನೇ ಹೊಲಿತಾರೆ. ಸೈಜು ಅಷ್ಟೇ ಕರೆಕ್ಟಾಗಿ ಫಿಟ್ ಮಾಡ್ತಾರೆ. ನೋಡಿ ಒಳಗಡೆ ಎಷ್ಟಿದ್ದಾವೆ ಅಂತ ಹೊಲ್ದಿರೋವು. ಮತ್ತು ಎಲ್ಲ ಕೊಟ್ಟು ಅಳತೆ ಮೆಜರ್ಮೆಂಟ್ ಕೊಟ್ಟು ನಾವು ನೆಕ್ಸ್ಟ್ ಬಂದ್ವಿ. ಇಲ್ಲಿ ನೋಡಿ ಈಚೆ ಬರ್ತಾಯಿದ್ದೀವಿ. ಬಂದು ನೋಡಿ ಗಾಡಿ ಮೇಲೆ ಲಯ ಹಾಗೆ ಮಲಗಿಬಿಟ್ಟಿದ್ದಾಳೆ ಪಾಪ. ನಾನು ಹೋಗಿದ್ರೆ ಅವರಪ್ಪನೇ ನೋಡ್ಕೊತಾ ಇದ್ದಾರೆ ನೋಡಿ. ಮಲಗಿಬಿಟ್ಟಿದ್ದಾಳೆ ಲಯ. ನೆಕ್ಸ್ಟ್ ಫ್ಯಾನ್ಸಿ ಸ್ಟೋರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋದ್ವಿ. ಅದು ಗಾಂಧಿ ಸರ್ಕಲಲ್ಲಿ ಇರೋದು. ಅದ್ರ ಆಪೋಸಿಟ್ಟೇ ಇದು, ಟೈಲರ್ಸ್ ಆಪೋಸಿಟ್ಟೇ ಇರೋದು. ನನಗೆ ಹೇರ್ ಬ್ಯಾಂಡ್ ಬೇಕಿತ್ತು ಮತ್ತು ಪ್ಲಕ್ಕರ್ಸ್ ಬೇಕಿತ್ತು. ಹಂಗೆ ತೊಗೊಳೋಣ ಅಂತ ಹೋಗಿದ್ದೆ. ಹೆಂಗೂ ಟೌನಿಗೆ ಬಂದಿದ್ವಲ್ಲ ಅಂತ ಎಲ್ಲ ತಗೊಂಡು ಸಂಧ್ಯಾಗೆ ಗಿಫ್ಟ್ ಮಾಡೋಣ ಅಂತ ಒಂದು ಗಿಫ್ಟ್ ಎತ್ಕೊಂಡೆ. ಪ್ಲಕ್ಕರ್ಸ್ ತೊಗೊಂಡ್ಬಿಟ್ಟು ನೋಡಿ ಅಂಗಡಿ ಎಷ್ಟು ದೊಡ್ಡದಾಗಿದೆ. ನಾವು ಯಾವಾಗಲೂ ಇಲ್ಲೇ ತೊಗೊಳೋದು. ಸಂಧ್ಯಾಗೆ ಎತ್ಕೊಂಡು ನೆಕ್ಸ್ಟ್ ಈಚೆ ಬಂದು ಝುಡಿಯೋಗೆ ಹೋದ್ವಿ. ಪಾಪುಗೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ. ಝುಡಿಯೋ ಇದು ಹಿಂದೂಪುರದಲ್ಲೇ. ನಾನು ನೋಡ್ತಾ ಇದ್ದೀನಿ ನನಗೇನಾದರೂ ಇಷ್ಟ ಆಗುತ್ತೇನೋ ತೊಗೊಳೋಣ ಅಂತ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಝುಡಿಯೋದಲ್ಲಿ. ಮತ್ತು ರೇಟ್ ಮಾತ್ರ ತುಂಬ ಹೈ ಇರುತ್ತೆ. ನೋಡ್ಕೊಂಡು ತೊಗೋಬೇಕು. ಆಫರ್ಸ್ ಟೈಮಲ್ಲಿ ಮಾತ್ರ ತೊಗೋಬೇಕಷ್ಟೇ. ಇಲ್ಲಿ ರೇಟ್ಸ್ ತುಂಬ ಹೈ ಇರುತ್ತೆ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೇಳೋದಾದರೆ ನೋಡಿ ನನಗೇನು ಇಷ್ಟ ಆಗ್ತಿಲ್ಲ. ರೇಟ್ ನೋಡಿನೇ ನಾನು ವಾಪಸ್ ತಂದುಬಿಡ್ತಾ ಇದ್ದೀನಿ. ಮತ್ತು ಟೀ ಶರ್ಟ್ ಇಷ್ಟ ಆಯಿತು. ಒಂದೇ ಟೀ ಶರ್ಟ್ ತೊಗೊಂಡ್ವಿ 199ಗೂ. ಕಲರ್ಸ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಮಸ್ತ್ ಅಂತ ಹೇಳ್ಬೋದು. ಟೀ ಶರ್ಟ್ ತೊಗೊಂಡು ನೆಕ್ಸ್ಟ್ ನೋಡಿ ಕಲರ್ಸ್ ನೋಡಿ ಚೆನ್ನಾಗಿದ್ದಾವಲ್ವ. ನೋಡಿ ನೆಕ್ಸ್ಟ್ ನಾವು ಏನಾದರೂ ನೋಡೋಣ ಅಂತ. ನಾನು ಫಸ್ಟ್ ಟೈಮ್ ಹೋಗಿರೋದು ಝುಡಿಯೋಗೆ, ಅದು ಫುಲ್ ಸುತ್ತಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಸ್ಲಿಪ್ಪರ್ಸ್ ತೊಗೊಳೋಣ ಅಂತ. ನನ್ನ ಹತ್ರ ಸ್ಲಿಪ್ಪರ್ಸ್ ಡೈಲಿ ಯೂಸ್ಗೆ ಸ್ಲಿಪ್ಪರ್ಸ್ ತೊಗೊಳೋಣ ಅಂತ ನೋಡ್ತಾ ಇದ್ದೀನಿ. ಒಂದು ಸೆಟ್ ಆಗಲಿಲ್ಲ ನನಗೆ. ನೋಡಿ ಈ ಬೊಮ್ಮೆ ನೋಡಿ ನಮ್ಮ ಮನೆಯವರು ಪರ್ಫ್ಯೂಮ್ ಸ್ಮೆಲ್ ನೋಡ್ತಾ ಇದ್ದಾರೆ. ತಗೋಬೇಕು ಅಂತ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಯಾವ್ದು ತಗೊಳ್ತಾರೋ ಏನೋ ನೋಡಿ. ಅಯ್ಯೋ ಬಟ್ಟೆ ಮೇಲೆ ಹೊಡ್ಕೊಳ್ತಾ ಇದ್ದಾರೆ. ಅಯ್ಯೋ ಚೆನ್ನಾಗಿಲ್ಲ ಅನಿಸುತ್ತೆ ಅದು. ನೆಕ್ಸ್ಟ್ ನಾವು ಪಾಪುಗೆ ಏನಾದರೂ ಸೆಲೆಕ್ಷನ್ ಮಾಡೋಣ ಅಂತ ಮೇಲೆ ಹೋದ್ವಿ. ಮೆನ್ಸ್ ವೇರ್ ಮತ್ತು ಬೇಬಿ ಮಕ್ಕಳ ಬಟ್ಟೆ ಎಲ್ಲ ಮೇಲೆ ಇರುತ್ತೆ ಫಸ್ಟ್ ಫ್ಲೋರಲ್ಲಿ. ನೋಡಿರಿ ಎಷ್ಟು ಆರಾಮಾಗಿ ಬರ್ತಾಯಿದ್ದಾರೆ ಅವರು ಮಾತಾಡ್ಕೊಂಡು ಇಬ್ಬರೂ. ಇಲ್ಲಿ ನಾವು ಲಯಾಗೆ ಏನಾದರೂ ಪರ್ಚೇಸ್ ಮಾಡೋಣ ಅಂದ್ಕೊಂಡ್ವಿ.
ನೋಡಿ ಕ್ಲಾತ್ಸ್ ತೋರಿಸ್ತೀನಿ ಈಗ. ಅವ್ರು ಇನ್ನೂ ಅಲ್ಲೇ ಇದ್ದಾರೆ ನೋಡ್ಕೊಂಡು ಮೆನ್ಸ್ ವೇರ್ ನೋಡ್ತಾ ಇದ್ದಾರೆ ಅವರಲ್ಲಿ ಹೋಗಿ. ನಾನು ಒಬ್ಬಳು ಸುತ್ತಾಡ್ತಾ ಇದ್ದೀನಿ ಇಲ್ಲಿ. ನಾನು ಲಯಾಗೆ ಬಟ್ಟೆ ನೋಡೋಕೆ ಹೋಗ್ತಾ ಇದ್ದೀನಿ ಈಗ. ನೋಡಿ ರಶ್ ಏನಿರಲಿಲ್ಲ ನಾವು ಹೋದಾಗ. ನಾವು ಈವ್ನಿಂಗ್ 4:30 ಆಗಿತ್ತು ಹೋದಾಗ. ನೋಡಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ರೇಟ್ ಮಾತ್ರ ತುಂಬ ಹೈ ಇದೆ ಅಪ್ಪ ಜುಡಿಯೋದಲ್ಲಿ. ನೋಡಿ ಕಲೆಕ್ಷನ್ಸ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಕಲರ್ಸು ಚೆನ್ನಾಗಿದೆ. ರೇಟ್ ಮಾತ್ರ ತುಂಬ ಹೈ ಅನಿಸುತ್ತೆ. ನೋಡಿ ಕಲೆಕ್ಷನ್ಸ್ ನೋಡಿ. ಬ್ಲ್ಯಾಕ್ ಅಂತೂ ತುಂಬ ಇಷ್ಟ ಆಯ್ತು ನನಗೆ. ಲಯ ಸೈಜೇ ಇಲ್ಲ ಬ್ಲ್ಯಾಕಲ್ಲಿ. ನಾವು ಬ್ಲ್ಯಾಕ್ ತೊಗೊಳೋಣ ಅಂದ್ಕೊಂಡ್ವಿ. ಲಯ ನೋಡಿ ಮಿರರಲ್ಲಿ ನೋಡಿಕೊಂಡು ಎಷ್ಟು ಖುಷಿ ಪಡ್ತಾ ಇದ್ದಾಳೆ. ನೆಕ್ಸ್ಟ್ ನಾವು ಸ್ವಲ್ಪ ಫೋಟೋಸ್ ತೊಗೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ಲಯಾಗೆ. ಅಲ್ಲಿ ಏನಾದರೂ ಟಾಯ್ಸ್ ತೊಗೊಳೋಣ ಅಂದ್ಕೊಂಡ್ವಿ, ಅಲ್ಲಿ ಏನೂ ಸಿಗಲಿಲ್ಲ. ಮತ್ತೀಗ ವಿಶಾಲ್ ಮಾರ್ಟ್ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿದೆ ಟಾಯ್ಸ್. ಹಾಗಾಗಿ ಈಗ ಹೋಗ್ತಾ ಇರೋದು ವಿಶಾಲ್ ಮಾರ್ಟ್ಗೆ. ನೋಡಿ ಇದೆ ಅಂಗಡಿ, ವಿಶಾಲ್ ಮೆಗಾ ಮಾರ್ಟ್. ಇದು ಹಿಂದೂಪುರದಲ್ಲೇ ಇರೋದು. ಲೇಡೀಸ್ ಎಲ್ಲೋದ್ರೂ ಫಸ್ಟ್ ನೋಡೋದೇ ಡ್ರೆಸ್ಸು. ತೊಗೊತೀವೋ ಬಿಡ್ತೀವೋ, ನೋಡೋದು ಮಾತ್ರ ನೋಡ್ತೀವಿ. ಏನು ದುಡ್ಡು ಕೊಡಬೇಕಲ್ವ ನೋಡೋಕ್ಕೆ ಏನಾದರೂ. ಅಲ್ಲಿ ಹಾಕಿರ್ತಾರೆ, ನೋಡ್ತಾ ಇರ್ತೀವಿ. ನನಗೆ ಅಲ್ಲಿ ನೋಡಿ ಈಗ ಹ್ಯಾಂಡ್ ಬ್ಯಾಗ್ ತುಂಬ ಇಷ್ಟ ಆಯ್ತದು. ಎಷ್ಟು ಚೆನ್ನಾಗಿದೆ ನೋಡಿ ಬ್ಲ್ಯಾಕಲ್ಲಿ. ನೋಡಿ ತುಂಬ ಚೆನ್ನಾಗಿದೆ. ಕೊಡಿಸ್ಲಿಲ್ಲ ಕಡೆಗೂ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಪಕ್ಕಾ ತಗೊಳ್ತೀನಿ ಅದನ್ನು. ರೇಟು ತುಂಬ ಲೋ ಇತ್ತು, ಅಲ್ಲಿಗೂ ನಾವು ತಗೊಳ್ಳಿಲ್ಲ. ನೋಡಿ ಲಯಾಗೆ ಗಾಗಲ್ಸ್ ನೋಡ್ತಾ ಇದ್ದೀವಿ. ಅವಳಿಗಂತೂ ತುಂಬ ಇಷ್ಟ ಆಯಿತು ಗಾಗಲ್ಸ್. ನೋಡಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲಯಾಗೆ ನಾನು ತಗೊಳ್ಳಿಲ್ಲ, ನನ್ನ ಹತ್ರ ಇತ್ತು ಅಂತ ನಾನು ಸುಮ್ಮನೆ ಅದೇ. ಲಯಾಗೆ ತುಂಬ ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಗೊತ್ತಾ ಗಾಗಲ್ಸ್. ನೋಡಿ ಹಾಕ್ತಾಯಿದ್ದೀನಿ ಲಯಾಗೆ. ಮಿರರ್ ಟರ್ನ್ ಮಾಡ್ತೀನಿ ನಿಮಿಷ. ನೋಡಿ ಅವಳು ತುಂಬ ಹೆಂಗೆ ನಗ್ತಾ ಇದ್ದಾಳೆ ನೋಡಿ. ಟ್ಯಾಗ್ ಎತ್ತಿನ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ. ಅವಳಿಗೆ ನಾನು ಇಷ್ಟು ದಿನ ಗಾಗಲ್ಸ್ ಹಾಕ್ತಿದ್ರೆ ಎತ್ತಿ ಕೆಳಗಡೆ ಹೊಡೆದಾಗ್ತಾ ಇದ್ಲು. ಇವತ್ತು ಎಷ್ಟು ಚೆನ್ನಾಗಿ ಇರಿಸ್ಕೊಂಡಿದ್ದಾಳೆ ನೋಡ್ರಿ ಅವಳು. ತೆಗಿತಾ ಇದ್ರೆ ಅಳ್ತಾ ಇದ್ದಾಳೆ ನನಗೆ ಇನ್ನೂ ಬೇಕು ಅಂತ. ಮತ್ತು ಇವಾಗ ನೆಕ್ಸ್ಟ್ ಟ್ರೈ ಮಾಡೋಣ ಬೇರೆದೇ, ಅದನ್ನು ಚೆನ್ನಾಗೈತೇನೋ ಅಂತ. ಇದು ನಾವು ಇದೇ ಸೆಲೆಕ್ಟ್ ಮಾಡಿದ್ದು. ಇನ್ನೊಂದು ಟ್ರೈ ಮಾಡಿದ್ವಿ, ಇದು ಚೆನ್ನಾಗಿದೆ ಬಟ್ ಇಷ್ಟ ಆಗಲಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಇರಿಸ್ಕೊಂಡಿದ್ದಾಳೆ ಗಾಗಲ್ಸ್ ಅವಳು. ಅವ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ಫಸ್ಟೇ ಸೆಲೆಕ್ಟ್ ಮಾಡಿದ್ವಿ. ಮತ್ತು ಲಯಾಗೆ ಶೂಸ್ ಇಲ್ಲ ಸ್ಲಿಪ್ಪರ್ಸ್ ಏನೋ ತೊಗೊಳ್ಳೋಣ ಅಂತ ಬಂದ್ವಿ. ಅದೇ ಗ್ಯಾಪಲ್ಲಿ ನಾನು ನೋಡಿದೆ ಯಾವನ್ನ ಸಿಗುತ್ತೇನೋ ಚೆನ್ನಾಗಿರೋ ಸ್ಲಿಪ್ಪರ್ಸ್ ನನಗೆ ಅಂತ. ಒಂದು ಸೆಟ್ ಆಗಲಿಲ್ಲ. ಲಯಾಂಗ್ ನೋಡ್ತಾ ಇದ್ದೀವಿ ಇವಾಗ. ಅಲ್ಲಿ ಬೇಬಿ ಗರ್ಲ್ಸ್ಗೆ ಮಾತ್ರ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ನೆಕ್ಸ್ಟ್ ನಮಗೆ ಟಾಯ್ಸ್ ಎಲ್ಲ ತಗೊಂಡು ಬಿಲ್ ಕೌಂಟ್ ಹತ್ರ ಬಂದು ನೋಡಿರಿ ಹೆಂಗೆ ನೋಡ್ತಾ ಇದ್ದಾರೆ. ಲಯ ಮಾತ್ರ ಇಲ್ಲೇ ಇರಬೇಕಂತೆ, ಮೆಗಾ ಮಾರ್ಟಲ್ಲೇ ಇರಬೇಕಂತೆ. ನೋಡಿರಿ ಬಿಗ್ಗೆ ಹಿಡ್ಕೊಂಡು ನಿಂತ್ಕೊಬಿಟ್ಟಲ್ಲ. ತುಂಬ ಖುಷಿಯಾಗಲಿಲ್ಲ ಅವತ್ತು. ನಾವು ಹೋಗ್ತಾ ಬಾಯ್ ಮಾಡಿದ್ರೆ ಮತ್ತೆ ಬರ್ತಿದ್ದಾಳೆ ನೋಡಿ, ಇಷ್ಟು ಜೋರಾಗಿ ಬರ್ತಾ ಇದ್ದಾಳೆ. ಎಲ್ಲ ತಗೊಂಡು ಶಾಪಿಂಗ್ ಮುಗಿಸ್ಕೊಂಡು ನಾವು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇಷ್ಟರಲ್ಲೇ ಟೈಮ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸಾಯಂಕಾಲ 6 ಆಗಿಬಿಟ್ಟಿತ್ತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.